ಹಿರಿಯರು ಬಹಳಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಬಂಧಿಸಿದ ಇಲಾಖಾಧಿಕಾರಿಗಳಿಗೆ ನಮ್ಮ ನೋವು ಬೇಡಿಕೆ ಏನು ಸಮಸ್ಯೆ ಹೇಳಿ ಸರ್. ಈಗಾಗಲೇ ಡಾಕ್ಟರ್ ಅನುಪೂರ್ಣಮ್ಮನ ವರದಿ ರೆಡಿಯಾಗಿ ಈಗಾಗಲೇ 15-20 ವರ್ಷಗಳು ಕಳೆದೋಯ್ತು. ಅವರು ಎಲ್ಲ ರಾಜ್ಯ ಕರ್ನಾಟಕ ತುಂಬಾ ಸುತ್ತಾಡಿ ಮಡಿವಾಳರ ಒಂದು ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ಇವರಿಗೆ ಕೊಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರೂ ಸತ್ಯ ಇವರಿಗೆ ಸರ್ಕಾರ ಮೀನಾಮೇಷ ಮಾಡಿಕೊಂಡ ನಮ್ಮ ಮಡಿವಾಳರನ್ನು ಒಂದು ಅಧೋಗತಿಗೆ ಒಯ್ಯುವಂತ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಸರ್ಕಾರ ನನ್ನ ಸಿದ್ದರಾಮಯ್ಯನವರು ಯಾರ ಮಾತಿಗೂ ಕಿವಿಗೊಡದೆ ತಾವು ಹಿಂದುಳಿದ ನಾಯಕರು ನಾಯಕರು ಅಂತ ಹೇಳ್ಕೊಳ್ತಾ ಇದ್ದೀರಿ. ಆದ್ದರಿಂದ ತಾವು ನಮ್ಮ ಈ ಮಡಿವಾಳ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟು ನಮ್ಮನ್ನು ಮೇಲೆತ್ತಲಿಕ್ಕೆ ಸಹಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತಾರೆ. ಸರ್, ಹಿಂದಿನ ಸಲ ಇದೇ ಪ್ರತಿಭಟನೆ ಹಿರಿಯ ಸೇರ್ಕೊಂಡು ಆದ್ರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ ಭರವಸೆ ಕೊಟ್ಟರು ಮಡಿವಾಳ ಸಮುದಾಯನ SC ಸಮುದಾಯಕ್ಕೆ ಸೇರ್ಪಡೆಗೊಳಿಸಿದ ಅದು ಭರವಸೆ ಅವರು ಈಗ ಸಮುದಾಯದ ಪರವಾಗಿ ಅದನ್ನ ಗಟ್ಟಿ ಜನಿಯಾಗಿ ತಾವು ಮಾಡಿದ್ರ ಅದು ಏನು ಸಮಸ್ಯೆ ಇಲ್ಲ. ಅವರು ಗಟ್ಟಿ ಜನಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಮ್ಮ ಒಂದು ಗಡಿ ಅವರಿಗೆ ಮುಡ್ತತಿ. ಆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ SC ಪಟ್ಟಿಗೆ ಸೇರಿಸಲಿಕ್ಕೆ ನಮ್ಮ ಮಡಿವಾಳ ಜನಾಂಗವನ್ನು ಅವರು ಮಾಡ್ಬೇಕಂತ ಹೇಳಿ ಕೇಳ್ತಾರೆ. ನಿಮ್ಮ ಮಡಿವಾಳ ಸಮುದಾಯದಲ್ಲಿ ಶಿಕ್ಷಣ ಪಡೆದಿರೋದ್ರಲ್ಲಿ ಕಡಿಮೆ ಇರೋದಕ್ಕೆ ಈ ತರ ಸಮಸ್ಯೆ ಇದೆ ಅನ್ಸುತ್ತೆ. ಏನಾಗಿದೆ ಅಂತ ಪರಿಸ್ಥಿತಿ ಅಂತ ಹೇಳಿದರೆ, ನಾವು ಜನರಲ್ ಗ್ರೂಪ್ಗೆ ಬರೋದ್ರಿಂದ ನಾವು ಮಡಿವಾಳರು 50,000 ಲಕ್ಷ 2 ಲಕ್ಷ ಕೊಟ್ಟು ನಾವು ಡೊನೇಷನ್ ಕೊಟ್ಟು ಈ ಡಾಕ್ಟರ್ ಓದಕ್ಕಾಗ್ಲಿ ಇಂಜಿನಿಯರಿಂಗ್ ಓದಕ್ಕಾಗ್ಲಿ ಆಗೋದಿಲ್ಲ. ನಾವು ಬಟ್ಟೆವರೆಗೂ ಸ್ಟೇ ಮಾಡ್ಕೊಂಡು ಜೀವನ ಮಾಡುವಂಥವ್ರು 10,000 20,000 ಏನೋ ಮಕ್ಕಳಿಗೆ 50,000 ಬಹಳ 1 ಲಕ್ಷ ಕೊಟ್ಟು ನಾವು ಕಳಿಸ್ಬೋದು. 10 ಲಕ್ಷ ಗಟ್ಟಲೆ ಕೊಟ್ಟು ಡಾಕ್ಟರ್ ಇಂಜಿನಿಯರಿಂಗ್ ಮಾಡಕ್ಕಾಗಲ್ಲ. ಆದ್ರಿಂದ ಹೀಗಾಗಿ ನಾವು ಈ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮಟ್ಟ ಒಂದು ಸ್ವಲ್ಪ ಕುಂಠಿತ ಆಗೈತೆ ಅಂತ ಹೇಳ್ಬೋದು. ಮಡಿವಾಳ ಸಮುದಾಯನ SC ಪಟ್ಟಿಗೆ ಸೇರಿಸಿದ್ದೀರಾ, ಈ ಒಂದು ಸಮಸ್ಯೆ ಈ ದಿನ ನಿಮಗೆ ಬಗೆಹರಿಸುವ ಮನೋಭಾವನೆ ಇದೆಯಾ? ನಮಗೆ ಬರೀ ಭರವಸೆಗೆ ಇರುತ್ತಾ? ನಮಗೆ ಭರವಸೆ ಇದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಟ್ಟಿ ನಿರ್ಧಾರ ಮಾಡಿದ್ರೆ ಇದು ನಮ್ಗ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ರಾಮಣ್ಣ ಮಡಿವಾಳರು, ಗದಗ ಜಿಲ್ಲಾ ಉಪಾಧ್ಯಕ್ಷರು ಅಂತ ಹೇಳ್ತೀನಿ. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತಿದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಅನುಭವಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದ್ರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು